ಪಕ್ಕದ ಟಿವಿಕೆ ಪಕ್ಷದ ಶಾಸಕರು ತನ್ನ ಕ್ಷೇತ್ರದಲ್ಲಿ 90ಕ್ಕೂ ಹೆಚ್ಚು ಸಮಸ್ಯೆಗಳಿದೆ ಅಂತೇಳಿ ಬುಕ್ಲೆಟ್ ಮಾಡ್ಕೊಂಡು ಬಂದು ವಿಧಾನಸಭೆಯಲ್ಲಿ ಪ್ರದರ್ಶನ ಮಾಡ್ತಾರೆ. என் தொகுதியில் உள்ள அனைத்து பிரச்சனையும் ஒரு புக்லெட்டா போட்டிருக்கேன். வெரி குட். 909 அடிப்படை பிரச்சனை 909 இருக்கு. ஒரு அடிப்படை தேவையான குடிநீர் வசதி இல்ல. மாண்புமிகு பேரவைத் தலைவர்களே, என் தொகுதியில் உள்ள அனைத்து பிரச்சனையும் ஒரு புக்லெட்டா போட்டிருக்கேன். வெரி குட். 909 அடிப்படை பிரச்சனை 909 இருக்கு. ನನ್ನ ಕ್ಷೇತ್ರದಲ್ಲಿ 90ಕ್ಕೂ ಹೆಚ್ಚು ಸಮಸ್ಯೆಗಳಿದಾವೆ ಅಂತೇಳಿ ಆ ಬುಕ್ಲೆಟ್ ಅನ್ನ ಪ್ರದರ್ಶನ ಮಾಡ್ತಾರೆ ವಿಧಾನಸಭೆಯಲ್ಲಿ. ಮುಖ್ಯಮಂತ್ರಿಗಳು ವಿರೋಧ ಪಕ್ಷದವರು ಇರುವಂತಹ ಸಭೆಯಲ್ಲಿ ಪ್ರದರ್ಶನ ಮಾಡ್ತಾರೆ. ಮತ್ತೊಬ್ಬ ಹೆಣ್ಣು ಮಗಳು ತನ್ನ ವಾಲಾಜ ವಿಧಾನಸಭಾ ಕ್ಷೇತ್ರದಲ್ಲಿ 25 ಕುಟುಂಬಗಳಿಗೆ ಸ್ವತಂತ್ರ ಬಂದಾಗಿನಿಂದಲೂ ಕರೆಂಟೇ ಇರಲಿಲ್ಲ, ನಾವು ಸರಿ ಮಾಡಿದ್ದೇವೆ ಅಂತ ಹೇಳುತ್ತೆ ಹೆಣ್ಮಗಳು. ಇದು ಕಣ್ರಿ ಆಡಳಿತ, ಇದು ನಮ್ಮ ಶಾಸಕರುಗಳು ಮಾಡಬೇಕಾಗಿರುವಂಥದ್ದು. ನಮ್ಮ ಕರ್ನಾಟಕದಲ್ಲಿ 224+75 ಜನ ಶಾಸಕರಿದ್ದೀರಲ್ಲ, ನೀವು ಮಾಡಿದ್ದಾದರೂ ಏನು? ಈ ಅಧಿವೇಶನ ನಡೀತಲ್ಲ, 8 ದಿನ 9 ದಿನ ನಡೀತಲ್ಲ, ನೀವು ಮಾಡಿದ್ದೇನ್ರಿ? ನಾಟಕ ಮಾಡ್ತಾ ಇದ್ದೀರಾ. ನೀವು ಹತ್ತಂಗೆ ಮಾಡು, ನಾನು ಸತ್ತಂಗೆ ಮಾಡ್ತೀನಿ, ನಾನು ಡ್ರಾಮಾ ಮಾಡ್ತೀನಿ. ಜನರ ತೆರಿಗೆ ಹಣವನ್ನು ಹಿಂಗೆಲ್ಲ ಫೋಲ್ ಮಾಡ್ತೀರೇನ್ರಿ? ಜನರ ತೆರಿಗೆ ಹಣದಿಂದ ನೀವು ಭತ್ಯೆ ತಗೊಳ್ಕೊಳ್ತೀರಿ, ನೀವು ಬೇಕಾದಂಗೆ ಹೆಚ್ಚಿಗೆ ಮಾಡ್ಕೊಳ್ತೀರಿ. ನಿಮಗೆ ಡಿ ಎ ಏನೋ ಫೋನು, ಲ್ಯಾಂಡ್ಲೈನ್ ಫೋನ್ ಇಲ್ಲ, ಎಲ್ಲರ ಹತ್ರ ಮೊಬೈಲ್ ಇದ್ದರೆ ಒಂದು ತಿಂಗಳಿಗೆ 400 ರೂಪಾಯಿ ಹಾಕಿದ್ರೆ ಅನ್ಲಿಮಿಟೆಡ್ ಐತೆ, ನಿಮಗೆ ಫೋನ್ಗೆ 25-30 ಸಾವಿರ ರೂಪಾಯಿ ಬಿಲ್ ತಗೊಳ್ತೀರಿ. ಜನರ ತೆರಿಗೆ ಹಣವನ್ನು ಯಾವ ರೀತಿ ನೀವು ಬಳಸ್ಕೊಳ್ಬೇಕು ಗೊತ್ತಿಲ್ಲ. ಜನರು ನಿಮ್ಮನ್ನು ಹಾರಿಸಿ ಕಳಿಸಿದ್ದಾರೆ ಕ್ಷೇತ್ರದ ಬಗ್ಗೆ ಮಾತಾಡಿ ಅಂತ. ಜನರು ಯಾವ ವಿಶ್ವಾಸ ಇಟ್ಕೊಂಡಿದ್ದಾರೆ, ನಮ್ಮ ಬಗ್ಗೆ ಇವ್ರು ಮಾತಾಡ್ತಾರೆ ಅಂತೇಳಿ. ನೋಡ್ರಿ, ಪಕ್ಕದ ತಮಿಳ್ನಾಡಲ್ಲಿ ನೋಡ್ರಿ, ಅವರು ವಿಜಯ್ ಫಸ್ಟ್ ಟೈಮು 104 ಜನ ಶಾಸಕರನ್ನು ಗೆಲ್ಲಿಸ್ಕೊಂಡು ಬಂದರು. 104 ಜನ ಶಾಸಕರಲ್ಲಿ ಎಲ್ಲರೂ ಯುವಕರೇ. ಅವರು ಮಾತನಾಡುವಂತಹ ಮಾತುಗಳು ಏನು DMK ಆಗಿರ್ಬೋದು, ADMK ಆಗಿರ್ಬೋದು, ಅಂತಹ ಹಳೆಯ ಪಕ್ಷಗಳೇ ಇವತ್ತು ತಂಡ ಹೊಡಿತಾ ಇದೆ. ಮುಖ್ಯಮಂತ್ರಿಯಾಗಿ ವಿಜಯ್ ಅವರು ಅವರ ಸ್ಥಾನದಲ್ಲಿ ಕೂತ್ಕೊಂಡು ಪ್ರತಿಯೊಂದನ್ನು ನೋಟ್ ಮಾಡ್ಕೊಂಡು ಮಾತಾಡ್ತಾರೆ. ಇದು ಬೇಕಾಗಿರುವಂಥದ್ದು ಪ್ರಜಾಪ್ರಭುತ್ವದಲ್ಲಿ ಬದಲಾವಣೆ ಅಂತೇಳಿ. ನೀವು ಮಾಡ್ತಾ ಇರುವುದೇನು? ಜನರನ್ನು ಮೂರ್ಖರನ್ನಾಗಿ ಮಾಡ್ತಾ ಇದ್ದೀರಿ. ಸಚಿವ ರಾಜೀನಾಮೆ ಕೊಡಲಿಲ್ಲ. ಇದೇ ನಾಗೇಂದ್ರ BJP ಪಕ್ಷದಲ್ಲಿ ಶಾಸಕರಾಗಿದ್ದಾಗ ಅವತ್ತಿವರು ಲವ್ವರ್ರು, ಅವತ್ತಿವರು ಪ್ರೇಮಿಗಳು, ಅವತ್ತವರು ಏನೂ ಮಾಡಿಲ್ಲ. ಇವತ್ತು ನಾಗೇಂದ್ರ ಮಾಡಿದ್ರು. ವಾಲ್ಮೀಕಿ ಹಗರಣ ಆಗಿದೆ, ಕೋಟ್ಯಾಂತರ ರೂಪಾಯಿ ನಷ್ಟ ಆಗಿದೆ, ಅದರ ಬಗ್ಗೆ ಚರ್ಚೆ ಮಾಡಿ. ಅವರು ಆರೋಪಿ ಆಗಿದ್ದಾರೆ, ಕೋರ್ಟ್ನಲ್ಲಿ ಕೇಸ್ ಇದೆ, ಅದರ ಬಗ್ಗೆ ವಿಧಾನಸಭೆಯಲ್ಲಿ ಚರ್ಚೆ ಮಾಡಿರಿ. ಒಂದು ಪೋಸ್ಟರ್ ನೋಡ್ತಿದ್ದೆ, ಒಬ್ಬರೇನೋ ಕೊತ್ವಾಲ್ ಶಿಷ್ಯರು ಅಂತೇಳ್ಬಿಟ್ಟು ಒಂದು ಪೋಸ್ಟರ್ ನೋಡ್ತಿದ್ದೆ. ವಿಧಾನಸಭೆಯಲ್ಲಿ ಇಂತಿಂತಹ ಪೋಸ್ಟರ್ಗಳನ್ನು ತಗೊಂಬಂದು ಪ್ರದರ್ಶನ ಮಾಡ್ತೀರಿ ಅಂತಂದರೆ, ಕೆಂಗಲ್ ಹನುಮಂತಯ್ಯನವರು ಕಟ್ಟಿದ್ದಂತಹ ವಿಧಾನಸೌಧಕ್ಕೆ ಎಂತಹ ಮರ್ಯಾದೆ ಮಾಡ್ತಾ ಇದ್ದೀರ್ರಿ? ಕೊತ್ವಾಲ್ ಶಿಷ್ಯರು ಅಂತೇಳಿ ಒಂದು ಪೋಸ್ಟರನ್ನು ಬಿಡುಗಡೆ ಮಾಡ್ತೀರಿ, ಕಪ್ಪು ಟಿ ಶರ್ಟ್ ಹಾಕ್ಕೊಂಡು ವಿಧಾನಸಭೆ ಸುತ್ತುವರಿದಾಡ್ತೀರಿ, ಏನೋ ಪ್ರತಿಭಟನೆಗಳನ್ನು ಮಾಡ್ತೀರಿ. ನಿಮ್ಮನ್ನು ಶಾಸಕರನ್ನಾಗಿ ಮಾಡಿ ಕಳಿಸಿರುವುದು ವಿಧಾನಸಭೆಯಲ್ಲಿ ನಿಂತ್ಕೊಂಡು ಆಡಳಿತ ಪಕ್ಷವನ್ನು ಪ್ರಶ್ನೆ ಮಾಡಿ ಅಂತ, ಆಡಳಿತ ಪಕ್ಷದ ತಪ್ಪುಗಳನ್ನು ಪ್ರಶ್ನೆ ಮಾಡಿ ಅಂತೇಳಿ. ನೀವು ಈ ರೀತಿ ಟೈಮ್ ವೇಸ್ಟ್ ಮಾಡ್ಕೊಂಡು ಹಾಳು ಮಾಡಿ ಅಂತಲ್ಲ. ಟೈಮ್ ವೇಸ್ಟ್ ಮಾಡಿ ಅವ್ರಿಗೂ ಅದೇ ಬೇಕು, ಆಡಳಿತ ಪಕ್ಷಕ್ಕೂ ಅದೇ ಬೇಕು. ನೀವು ವೇಸ್ಟ್ ಮಾಡೋದೇ ಬೇಕಿತ್ತು. ಅನಿರ್ದಿಷ್ಟಾವಧಿ ಕಾಲದಲ್ಲಿ ಮುಂದೂಡಕ್ಕೆ ಮುಗಿದೋಯ್ತು. ಆರಾಮಾಗಿ ಊರುಗಳಿಗೆ ಹೋಗಿ ಭತ್ಯೆ ತೆಗೆದುಕೊಳ್ಳಿ. ನೀವು ನಿಜಕ್ಕೂ ಪ್ರಾಮಾಣಿಕರಾಗಿದ್ದರೆ ಈ ಅಧಿವೇಶನದಲ್ಲಿ ನಿಮಗೆ ಭತ್ಯೆಗಳು ಕೊಡ್ತಾ ಇದ್ದಾರಲ್ಲ, ಆ ಭತ್ಯೆಗಳನ್ನು ಯಾರೂ ತಗೊಬಾರ್ದು, ವಾಪಸ್ ಕೊಡಬೇಕು. ಖಜಾನೆಗೆ ಮತ್ತೆ ಹೋಗ್ಬೇಕದು. ಎಷ್ಟು ಹಣ ವೇಸ್ಟು. ಎಲ್ಲವನ್ನು ವೇಸ್ಟ್ ಮಾಡಿ ರಾಜ್ಯದ ಜನರನ್ನು ಮೂರ್ಖರನ್ನಾಗಿ ಮಾಡ್ತಾ ಇದ್ದೀರಲ್ಲ. ಒಂದು ಸಾರಿ ಯೋಚನೆ ಮಾಡಿ. ನಿಮ್ಮನ್ನು ನಂಬಿ ಶಾಸಕರನ್ನಾಗಿ ಮಾಡಿ ಕಳಿಸಿರ್ತಾರೆ ಜನ. ಯಾಕೆಂದರೆ ಈ ಕ್ಷೇತ್ರದ ಬಗ್ಗೆ ಧ್ವನಿ ಎತ್ತುತ್ತಾರೆ ನಮ್ಮ ಶಾಸಕರು. ರಾಜ್ಯದಲ್ಲಿ ಬರ ಇದೆ, ರಾಜ್ಯದಲ್ಲಿ ಜನರು ಜೀವನ ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ, ಬಡವರು ಮಧ್ಯಮ ವರ್ಗದವರು ತಲ್ಲಣಿಸಿ ಹೋಗ್ತಾ ಇದ್ದಾರೆ. ಇಂತಹ ವಿಚಾರದಲ್ಲಿ ಮಾತಾಡೋದು ಬಿಟ್ಟು ಇವೇನು ಅಲ್ಲಿ ಬೆಳಗಾವಿ ಅಧಿವೇಶನದಲ್ಲಿ ಮಾತಾಡ್ತೀರಾ, ಅಲ್ಲಿ CT ರವಿ ಮಾತಾಡ್ತಾರೆ, ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಏನೋ ಒಂದು ವಿಷಯ ಹೇಳ್ಬಿಟ್ರು, ಡ್ರಾಮಾ ಮಾಡೋದು, ಪಟ್ಟಿ ಕಟ್ಕೊಳ್ಳೋದು, ಏನೂ ಆಗದೆ ಡ್ರಾಮಾ ಮಾಡೋದು, ಪೊಲೀಸ್ ಸ್ಟೇಷನ್ಗೆ ಹೋಗೋದು, ನಾಟಕ ಮಾಡೋದು. ಇವರು ಈ ಥರ ಡ್ರಾಮಾ ಮಾಡಿ ಬೆಳಗಾವಿ ಅಧಿವೇಶನವನ್ನು ಹಾಳು ಮಾಡ್ತಾರೆ.
ಇಲ್ಲಿ ವಿಧಾನಸಭೆಯಲ್ಲಿ ನಡಿಬೇಕಂತಹ ಅಧಿವೇಶನವನ್ನು ಹಾಳು ಮಾಡ್ತಾರೆ. BJP ಸರ್ಕಾರ ಇದ್ದಾಗ ಕಾಂಗ್ರೆಸ್ನವರು, ಕಾಂಗ್ರೆಸ್ ಸರ್ಕಾರ ಆಗಿದೆ BJPಯವರು. ನಮ್ಮ ಕುಮಾರಣ್ಣವರು ಸ್ಪೆಷಲ್ಲು ಕೇಂದ್ರ ಸಚಿವರಾಗಿದ್ದುಕೊಂಡು ಅವರು ನೈಸ್ ಹೋರಾಟವನ್ನು ತೆಗೆದುಕೊಳ್ತಾರೆ. ನೈಸ್ ರಸ್ತೆ ಈಗಾಯ್ತಾ? ನೈಸ್ ರಸ್ತೆಯಾಗಿ 20 ವರ್ಷದ ಮೇಲೆ ಆಗಿದೆ. ಎಷ್ಟು ಬಾರಿ ಇದೇ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದರು? 2 ಬಾರಿ ಮುಖ್ಯಮಂತ್ರಿ ಆಗಿದ್ದರು. ಮೊದಲ ಬಾರಿಗೆ 20 ತಿಂಗಳು ಶಾಸಕರಾದ 20 ತಿಂಗಳಿಗೆ ಮೊದಲ ಬಾರಿಗೆ 20 ತಿಂಗಳ ಮುಖ್ಯಮಂತ್ರಿ ಆಗ್ತಾರೆ. ವಚನ ಭ್ರಷ್ಟತೆ. ಅದಾದ ನಂತರ 2018ರಿಂದ 2019ಕ್ಕೆ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗ್ತಾರೆ. ನೈಸ್ ಹಗರಣವನ್ನು ತೆಗೆದುಕೊಂಡು ಬರೋದು, ನೈಸಲ್ಲಿ ತಪ್ಪಾಗಿದೆ ಅಂತ ಹೇಳುವುದು. ಇಷ್ಟು ದಿವಸ ಏನು ಮಾಡ್ತಿದ್ರಿ? ಬಿಡದಿ ಟೌನ್ಶಿಪ್ ಬಗ್ಗೆ ಮಾತಾಡ್ತಾರೆ. ಮುಕ್ಕಾಲು ಭಾಗ ಒಪ್ಕೊಂಡಿದ್ದಾರೆ, ಕಾಲು ಭಾಗ ಒಪ್ಕೊಂಡಿಲ್ಲ. ಇಲ್ಲಿ ಬಚ್ಚೇಗೌಡರು ಮಾತಾಡ್ತಾರೆ 4 ಆಣಿ ಕಾಚಾ ಇರಲಿಲ್ಲ ಅಂತ. ಸಾವಿರಾರು ಕೋಟಿ ರೂಪಾಯಿ ಹೇಗೆ ಬಂತು ಗೊತ್ತಿಲ್ಲ. ಎಲ್ಲ ರಾಜಕಾರಣಿಗಳು ಇದೇ ಮಾಡ್ತಾ ಇರುವಂಥದ್ದು. ಯಾತಕ್ಕೆ? ನಿಜಕ್ಕೂ ಖುಷಿ ಆಗೋದು ತಮಿಳುನಾಡಿನ ವಿಧಾನಸಭೆಯಲ್ಲಿ ಆ ಯುವ ಶಾಸಕರುಗಳು ಮಾತನಾಡ್ತಾ ಇರುವಂತಹ ಮಾತುಗಳನ್ನು ನೋಡಿದಾಗ ಬಹಳ ಖುಷಿ ಆಗುತ್ತೆ. ನಮ್ಮ ರಾಜ್ಯದಲ್ಲೂ ಆ ಬದಲಾವಣೆ ಬರಬೇಕಲ್ಲ, ಆ ಬದಲಾವಣೆ ಬರಬೇಕಲ್ಲ. ನನಗೆ ಸಚಿವ ಸ್ಥಾನ ಬೇಕು, ನಾನು ಸೀನಿಯರು, ನಾನು ಮೋಸ್ಟ್ ಸೀನಿಯರ್ ಇದ್ದೀನಿ, ನನಗೆ ಸಚಿವ ಸ್ಥಾನ ಕೊಡಿ, ನನಗೆ ಇಂಥದ್ದೇ ಪೋರ್ಟ್ಫೋಲಿಯೋ ಬೇಕು, ನಮ್ಗೆ ಇಂಥದ್ದೇ ಬೇಕು. ಎಲ್ಲ ಜಾತಿ ಅಂತೆ ಎಲ್ಲವನ್ನು ತೆಗೆದುಕೊಂಡು ಬರ್ತಾರೆ, ಎಲ್ಲವನ್ನೂ ಅಪ್ಲೈ ಮಾಡ್ತಾರೆ. ಎಲ್ಲನೂ ಅಪ್ಲೈ ಮಾಡಿ ಆಮಿಷಗಳನ್ನು ಒಡ್ಡಿ ಏನೇನೋ ಮಾಡ್ತಾರೆ. ಯತ್ನಾಳ್ ಅವ್ರು ಹೇಳಿದ್ರಲ್ರಿ 2,000 ಕೋಟಿ ರೂಪಾಯಿಯನ್ನು, ಇದಕ್ಕೆ ತನಿಖೆ ಆಗಬೇಕಲ್ಲ. ಹಾಗಾದರೆ 2,000 ಕೋಟಿ ರೂಪಾಯಿಯನ್ನು ಏನು ವಹಿವಾಟು ಹಾಕಿರೋದು ಸತ್ಯ ಅಂತ ಆಯ್ತಲ್ಲ. ಯಾಕೆ ಮಾತಾಡ್ತಾ ಇಲ್ಲ? 2,000 ಕೋಟಿ ರೂಪಾಯಿ ವಹಿವಾಟು ಆಗಿದೆ ಅನ್ನೋದು ಮಾತಾಡಬೇಕಲ್ಲ. ಯಾತಕ್ಕೆ ಮಾತಾಡ್ತಾ ಇಲ್ಲ? ಇದು ನಮ್ಮ ರಾಜ್ಯದ ಪರಿಸ್ಥಿತಿ. ಯಾಕೆ ಬೇಕು ನಿಮಗೆ? ಅದರ ಅವಶ್ಯಕತೆ ಇಲ್ಲ. ನಿಮ್ಮ ಅವಶ್ಯಕತೆ ನಮಗಿಲ್ಲ. ರಾಜೀನಾಮೆ ಕೊಟ್ಬಿಡಿ ಅಂತ ಕೇಳಿದ್ವಲ್ಲ. ನೀವು ಪ್ರಜಾಪ್ರತಿನಿಧಿಗಳು, ಜನಸೇವಕರು, ನೀವು ಉದ್ಯಮಿಗಳಲ್ಲ. ವಿಧಾನಸಭೆಯಲ್ಲಿ ಜನಸೇವಕರಾಗಿರಬೇಕು, ನೀವು ಮಹಾರಾಜರಲ್ಲ. ಫಸ್ಟ್ ಈ ಮನಸ್ಸಿನಿಂದ ತೆಗಿರಿ. ನಾವು ಮಹಾರಾಜರು, ನಮ್ಮನ್ನು ಪಲ್ಲಕ್ಕಿ ಮೇಲೆ ಹೊತ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋ ಮನಸ್ಥಿತಿಯನ್ನು ಮೊದಲು ತಲೆಯಿಂದ ತೆಗೆದು ಹಾಕಿ ನೀವು ಮಾಡಬೇಕಾಗಿರೋ ಕೆಲಸ ಏನಂದರೆ, ನಾನು ಜನಸೇವಕ, ಜನರಿಂದ ಆಯ್ಕೆ ಆಗಿದ್ದೇನೆ, ನಾನು ಜನಸೇವಕ. ಪಕ್ಕದ TVK ಪಕ್ಷದವರು ಮಾಡ್ತಾ ಇರುವಂಥದ್ದನ್ನು ನೋಡಿ ಕಲಿಬೇಕು ನಾನು. ಹಾಗಾದರೂ ಕಲ್ತ್ಕೊಳ್ಳಿ. ಇಲ್ಲ ಅಂದರೆ ಎಲ್ಲರೂ ಹೋಲ್ಸೇಲಾಗಿ ರಾಜೀನಾಮೆ ಕೊಟ್ಬಿಡಿ. ಯುವಕರು ಬರ್ತಾರೆ, ರಾಜ್ಯವನ್ನು ಆಳ್ತಾರೆ. ಈ ರಾಜ್ಯದ ಏನೋ ದೌರ್ಭಾಗ್ಯವೋ ಏನೋ ಗೊತ್ತಿಲ್ಲ, ಶಾಪವೋ ಏನೋ ಗೊತ್ತಿಲ್ಲ. ಪ್ರಜಾಕೀಯ ಅಂತ ಮಾಡ್ಕೊಂಡು ಬಂದು ಉಪೇಂದ್ರ ಬರೀ ವಾಟ್ಸಪ್ ಫೇಸ್ಬುಕ್ಗಳಲ್ಲಿ ಬರೀ ಇದರಲ್ಲೇ ಕಾಲ ಕಳೀತಾ ಇದ್ದಾರೆ. ಅವರಿಗೆ ಪಕ್ಷ ಸಂಘಟನೆ ಗೊತ್ತಿಲ್ಲ. KRS ಪಕ್ಷದವರು ನಾವೇನೋ ಮಾಡ್ತೀರಿ ಅಂತ ಬಂದರು. ಅವರು ಸ್ಟಾರ್ಟಿಂಗಲ್ಲಿ ಭಾಳ ಫಾಸ್ಟ್ ಹೋದರು, ಇವಾಗ ಸೈಲೆಂಟ್ ಆಗೋದ್ರು. ಇಲ್ಲಿ ಪ್ರಾದೇಶಿಕ ಪಕ್ಷ JDS ಏನೋ ಮಾಡುತ್ತೆ ಅಂತ ಬಂದರೆ JDS BJP ಜೊತೆ ಸೇರ್ಕೊಳ್ತು. BSR ಕಾಂಗ್ರೆಸ್ ಏನೋ ಮಾಡುತ್ತೆ ಅಂತಂದರೆ ಅವರೂ ಸಹ ವಾಪಸ್ ಸೇರಿಕೊಂಡ್ರು. KJP ಕಟ್ಟಿ ಇವರೇನೋ ಮಾಡ್ತಾರೆ ಅಂದರೆ ಅವರೂ ಸೇರಿಕೊಂಡ್ರು. ಪ್ರಾದೇಶಿಕ ಪಕ್ಷಗಳಿಗೆ ನಮ್ಮ ರಾಜ್ಯದಲ್ಲಿ ಉಳಿಗಾಲ ಇಲ್ಲ. ನಾಟಕ ನೋಡ್ತಾ ಇದ್ದೀವಿ ನಾವು. TVK ಪಕ್ಷದ ಆ ಯುವ ಶಾಸಕರನ್ನು ನೋಡಿ ಬುಕ್ಲೆಟ್ ತೊಗೊಂಡು ಬರ್ತಾರಲ್ಲ, ಬುಕ್ಲೆಟ್, ಈ ಕೆಲಸ ನೀವು ಮಾಡಬೇಕು. TVK ಪಕ್ಷದ ಶಾಸಕ ನನ್ನ ಕ್ಷೇತ್ರದ 96 ಸಮಸ್ಯೆಗಳನ್ನು ಇಟ್ಕೊಂಡು ಬಂದಿದ್ದೀನಿ ಅಂತೇಳಿ ಬುಕ್ಲೆಟ್ ತೋರಿಸೋದಲ್ಲ. ಆ ಬುಕ್ಲೆಟ್ ತರಿಸ್ಕೊಂಡು ನೀವು 224+75 ಜನ ಶಾಸಕರಿದ್ದೀರಲ್ಲ, ನೀವು ಆ ಥರ ಬುಕ್ಲೆಟ್ ಮಾಡ್ಕೊಂಡು ಹೋಗಿ ಒಂದೊಂದು ಸಮಸ್ಯೆಗಳನ್ನು ಒಂದೊಂದು ಸರಿ ನಾವು ಕ್ಲಿಯರ್ ಮಾಡಿದ್ದೀವಿ ಅಂತೇಳಿ ವಿಧಾನಸಭೆಯಲ್ಲಿ ಮಾತಾಡಿ. ಅದು ಬಿಡೋದಂತೆ, ಇವ್ರು ಹೊಗಳೋದಂತೆ, ಇವ್ರವ್ರು ನುಗಳೋದಂತೆ. ಇದಕ್ಕೋಸ್ಕರ ವಿಧಾನಸಭೆ ಇದೆಯನ್ರಿ ಸ್ನೇಹಿತರೆ. ಈ ರಾಜ್ಯದ ತೆರಿಗೆದಾರನಾಗಿ, ಈ ದೇಶದ ಪ್ರಜೆಯಾಗಿ ತಪ್ಪುಗಳನ್ನು ತಪ್ಪು ಅಂತ ಪ್ರಶ್ನೆ ಮಾಡಬೇಕಾದಂಥ ಕರ್ತವ್ಯ ಪ್ರತಿಯೊಬ್ಬರದ್ದು ಇದೆ. ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.